ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು. ಇವತ್ತು ಚಂದ್ರು ಬೆಸ್ಟ್ ಕಿಚನಲ್ಲಿ ಒಂದು ಅಡುಗೆ ಮಾಡಿಬಿಡೋಣ. ಅದು ಬೆಂಡೆಕಾಯಿ ಫ್ರೈ. ಬೇಳೆ ಸಾರು ಮಾಡ್ಕೊಂಡಾಗ ಈ ಥರ ನೀಟಾಗಿ ಕಟ್ ಮಾಡಿ ಒಂದು ಫ್ರೈ ಮಾಡ್ಕೊಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ನೋಡಿ ಹೆಂಗೆ ಮಾಡೋದು ಅಂತ ನೋಡಾದ್ಮೇಲೆ ಕಲ್ತ್ಕೊಳ್ಳಿ. ಕಲ್ತಾದ್ಮೇಲೆ ನೀವು ಹೇಳ್ಕೋಬೇಕು. ನೋಡ್ತಾ ಇರಿ ಏನು ಬೇಕು ಮಸಾಲೆ ಅಂತ ನೋಡ್ತೀನಿ. ಈಗ ಫಸ್ಟು ಬೆಂಡೆಕಾಯಿ ತೊಗೋತೀನಿ. ಬೆಂಡೆಕಾಯಿನ ಕಟ್ ಮಾಡಿಬಿಡೋದು. ಬೆಂಡೆಕಾಯಿ ಚೆನ್ನಾಗಿ ತೊಳೆದು ನೀಟಾಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ತುಂಬ ಈಸಿ, ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಚಿಕನ್ನು ಮಟನ್ನು ಅದು ಇದು ಮಾಡಿಸ್ತಾ ಇದ್ದೀವಿ. ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಭಾಳ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ. ಸಕ್ಕದಾಗ ಯಾರೋ ಬೆಳೆದಿದ್ದು ರೈತ ಒಳ್ಳೆ ಉದ್ದುದ್ದಾಗಿ ಬೆಳೆದ್ಬಿಟ್ಟವ್ರು. ಬೆಂಡೆಕಾಯಿ ಎಲ್ಲ ಇಟ್ಟಿರುತ್ತೆ. ನೋಡಿ, ಇದು ಲಾಸ್ಟು ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿಯಾಗಿದೆ. ಈಗ ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಬಿಡೋಣ. ಒಂಚೂರು ಸ್ವಚ್ಛ ಭಾರತ್ ಮಾಡಿಬಿಡೋಣ. ಈಗ ನೋಡಿ, ಇದಕ್ಕೆ ಈಗ ಮಸಾಲೆಗಳು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಒಂದು ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ, ಒಂದೇ ಒಂಚೂರು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ. ಈಗ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿಟ್ಬಿಟ್ಟು ಚೂರು ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸೋಕೆ ಇಟ್ಬಿಡೋಣ. ನಾವು ನಮ್ಮ ಸ್ಟೈಲಲ್ಲಿ ಈ ಥರ. ಈಗ ನೋಡಿ, ಚೆನ್ನಾಗಿ ಇದರಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ, ಅರಿಶಿನದ ಪುಡಿ, ಆಮೇಲೆ ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಬಿಡೋಣ. ಆಮೇಲಿಂದ ತವ ರೆಡಿಯಾಗಿದೆ. ಹಾಕೋದು, ನೀಟಾಗಿ ಅಲ್ಲಾಡಿಸೋದು, ಒಂದು ತಟ್ಟೆಲಿ ಹಿಡ್ಕೊಂಡು ತಿಂತಾಯಿದ್ರೆ ಎಲ್ಲ ಟೈಮ್ಗೂ ಯೂಸ್ ಆಗುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿಕರವಾದ ತಿಂಡಿ. ಇದಕ್ಕಿಂತ ಹೇಳ್ಕೊಡ್ಬೇಕಾಗತ್ತಾ? ಬೇಗ ಕಲ್ತ್ಕೊಬಿಟ್ರೆ ಮನೆಯಲ್ಲಿ ರೋಸ್ಟ್ ಮಾಡೋದು, ಖುಷಿಯಾಗಿ ತಿನ್ನೋದು. ಒಂದು 15 ನಿಮಿಷ ಚೆನ್ನಾಗಿ ಇದು ನೆನೀತಾ ಇರಲಿ. ಈಗ ದೀಪಾಲಂಕಾರ ಬೆಳಗಿಸ್ತೀನಿ. ತವ ರೆಡಿಯಾಗಿದೆ. ತವ ಇಟ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಡೋಣ. ನೋಡಿ, ಇಷ್ಟೇ. ಡ್ಯಾನ್ಸ್ ಆಡಿಸ್ಬೇಕು, ಆಯಿಲ್ ಕಾಯಿಸ್ಬೇಕು. ನೋಡಿ, ಒಂದು ಅರ್ಧ ಗಂಟೆ ಆಯಿತು, ನೆಂದಿದೆ ಚೆನ್ನಾಗಿ. ಇವಾಗ ಬೆಂಡಿ ಫ್ರೈ ಎಷ್ಟು ರುಚಿ ಇರುತ್ತೆ ಅಂದರೆ ಮಾಡಿಕೊಟ್ಟಾದ್ಮೇಲೆ ನೋಡಿ ಗೊತ್ತಾಗುತ್ತೆ. ಸೂಪರಾಗಿದೆ. ಎಣ್ಣೆ ಕಾಯ್ದುಬಿಡಲಿ. ಚೆನ್ನಾಗಿ ಡ್ಯಾನ್ಸ್ ಆಡೋಣ.
ಸ್ವಲ್ಪ ಬೇಕಾದ್ರೆ ಪೆಪ್ಪರ್ ಪೌಡ್ರು ಒಂಚೂರು ಅದಕ್ಕೆ ಹಾಕಿದ ಮುಂಚೆ ಥರನೇ ಸ್ವಲ್ಪ ಇದ್ರ ಮೇಲೆ ಒಂದೇ ಒಂಚೂರು ರುಚಿ. ನೋಡಿ ಈಗ ಹಿಂಗೆ ಆಡಿಸ್ತಾ ಇದ್ರೆ ಎಲ್ಲ ಹದವಾಗಿ ಬೇಯ್ಕೊಳ್ಳುತ್ತೆ. ಇದೆಲ್ಲ ಯಾವಾಗ ಸಾಯಂಕಾಲದ ಹೊತ್ತು ಈ ಥರಕ್ಕೆಲ್ಲ ಮಾಡ್ಕೊಂಡು ಈ ಥರ ತಿಂದರೆ ರುಚಿಯಾಗಿರುತ್ತೆ ನಿಜವಾಗ್ಲೂ. ಒಂದು ಸಲ ನೀವು ಮಾಡ್ಕೊಂಡು ನೋಡಿ ಆಮೇಲೆ ಹೇಳಿ. ತಿರ್ಗಾ ಮಾಡ್ಕೊಂಡಾದ್ಮೇಲೆ ಮನೇಲಿ ಡೈಲಿ ಕೇಳ್ತಾ ಇರಬೇಕು, ಎಷ್ಟು ಚೆನ್ನಾಗಿದೆ. ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ರೇ ಜನ ನೋಡ್ತಾ ಇರೋದು. ಈಗ ಬೆಂಡೆಕಾಯಿ ಪಲ್ಯ ಎಲ್ಲ ತಿಂದಿರ್ತೀರ, ಬೆಂಡೆಕಾಯಿ ಸಾರು ಈ ಥರ ಇದೊಂದು ರುಚಿಯಾಗಿ ಮಾಡಿಕೊಂಡು ಫ್ರೈ ಥರ ತಿಂದು ನೋಡಿ ಆಮೇಲೆ ನೀವು ಅನ್ನಿ. ಬ್ಯಾಚುಲರ್ಗೂ ಸಿಕ್ಕಾಬೇಡ ಚೆನ್ನಾಗಿ ಯೂಸ್ ಆಗುತ್ತೆ. ಯಾವುದೋ ಚಿಪ್ಸ್ ತಂದ 20 ರೂಪಾಯಿ ಬೆಂಡೆಕಾಯಿ ತಂದ, ಕೊಯ್ದ, ಒಂಚೂರು ಪೆಪ್ಪರ್ ಪೌಡ್ರು ಚಾಟ್ ಮಸಾಲ ಹಾಕ್ದ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಏನಂದರೆ ಸ್ವಲ್ಪ ಚಾಟ್ ಮಸಾಲದಲ್ಲಿ ಉಪ್ಪು ಇರುತ್ತೆ, ನೋಡಿಕೊಂಡು ಉಪ್ಪು ಹಾಕಿ. ಈಗ ಇಂಧನ ಆಫ್ ಮಾಡಿಬಿಡೋಣ, ಆಗಿಬಿಟ್ಟಿದೆ. ಈಗ ಏನಿದ್ರು ಆಗಿರೋದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ. ನೋಡಿ ಬೆಂಡಿ ಫ್ರೈ ರೆಡಿಯಾಗಿದೆ. ತುಂಬ ನೀಟಾಗಿ ಎಳೆಯ ಕಾವಿನಲ್ಲಿ ಇಟ್ಕೊಂಡು ಬೇಯಿಸಿ ಕ್ಲೀನಾಗಿ ನೋಡಿ ಉಪ್ಪು ಖಾರ ಹುಳಿ ನೋಡಿ ಹಿಂಗೆ ಹಾಕ್ಕೋತಾ ಇಲ್ಲ. ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವೆಲ್ಲ ಮಾಡ್ಕೊತೀರಾ ಮನೆಯಲ್ಲಿ ಈ ಥರ ಬೆಂಡಿ ಫ್ರೈನ ತುಂಬ ಖುಷಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಉಪ್ಪು, ಆ ಖಾರ, ಆ ಸ್ವಾದ. ನಾವು ಬೆಂಡೆಕಾಯಿ ತಿಂತಾಯಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಕಾರಣ ಯಾಕೆ, ಬೆಂಡೆಕಾಯಿ ಅಂಟುತ್ತೆ. ಅದು ಇದೆಲ್ಲ ಅಂಟು ಇರಲ್ಲ, ಏನಿರಲ್ಲ. ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಹುರಿದು ಒಂಚೂರು ಪೆಪ್ಪರ್ ಪೌಡ್ರು, ಸಾಲ್ಟು, ಒಂಚೂರು ಚಾಟ್ ಮಸಾಲ, ಒಂಚೂರು ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಮಾಡಿದ್ವಿ. ಎಷ್ಟು ರುಚಿಯಾಗಿದೆ ಅಂದರೆ ನೀವೆಲ್ಲ ಬೇಗ ಮಾಡ್ಕೊತೀರ ಅಂತ ಭಾಳ ಆಸೆ ಪಡ್ತೀನಿ. ಮಾಡ್ಕೊಂಬಾಡಾದಮೇಲೆ ಒಂದು ಸಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಧನ್ಯವಾದಗಳು. ಈ ಥರ ಅಡುಗೆನ ಬರ್ತೀನಿ, ಖುಷಿಯಾಗಿ ತೋರಿಸ್ತೀನಿ. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ.